ರಿಪಬ್ಲಿಕ್ ಕನ್ನಡ ನಿರಂತರ ವರದಿ. ಪರಪ್ಪನ ಅಗ್ರಹಾರ ಕಾರಾಗೃಹದ ಒಳಗೆ ರಾಜಾತಿಥ್ಯ ನೀಡ್ತಾ ಇದ್ದ ಸುದ್ದಿ. ಈ ಸುದ್ದಿಗೆ ಇದೀಗ ಫಲಶ್ರುತಿ. ದರ್ಶನ್ ಅಂಡ್ ಗ್ಯಾಂಗ್ ಒಬ್ಬೊಬ್ಬರು ಒಂದೊಂದು ದಿಕ್ಕು. ಜೈಲಿನಲ್ಲಿ ಕೂತ್ಕೊಂಡು ಟೀ ಪಾರ್ಟಿ ಮಾಡಿಕೊಂಡು ಸಿಗರೇಟ್ ಸೇದ್ಕೊಂಡು ರಾಜಾರೋಷವಾಗಿ ಬದುಕ್ತಾ ಇದ್ದ ಈ ಗ್ಯಾಂಗ್ ಇದೀಗ ಛಿದ್ರ ಛಿದ್ರ. 24ನೇ ACMM ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ. ಕೋರ್ಟ್ನಿಂದ ಆದೇಶವನ್ನ ಪಡೆದಿರುವ ಇದೀಗ ಅಧಿಕಾರಿಗಳು ಶಿಫ್ಟಿಂಗ್ ಪ್ರಾಸೆಸ್ನಲ್ಲಿ ನಿರತರಾಗಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ದರ್ಶನ್ರನ್ನ ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಫೋಟೋ ವಿಡಿಯೋ ಕಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಅಲರ್ಟ್ ಆದರು. ನಂತರದಲ್ಲಿ ಮುಖ್ಯಮಂತ್ರಿಗಳು ಕೂಡ ಸೂಚನೆ ನೀಡಿದ್ರು, ತಕ್ಷಣಕ್ಕೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿ. ಇದೀಗ ಕೋರ್ಟ್ನಿಂದ ಆದೇಶ. ಡಿ ಗ್ಯಾಂಗ್ ಇದೀಗ ಬೇರೆ ಬೇರೆ ಕಾರಾಗೃಹಕ್ಕೆ ಶಿಫ್ಟ್ ಆಗುವ ಅನಿವಾರ್ಯತೆ ಎದುರಾಗಿದೆ. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮವೇ ಬೇರೆ ಇದೆ. ಬಟ್ ಎನಿವೇ ಇದೊಂದು ಮೇಜರ್ ಡೆವಲಪ್ಮೆಂಟ್. ಅದರಲ್ಲೂ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಪ್ರತಿಯೊಂದು ಡೆವಲಪ್ಮೆಂಟ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇರೋದ್ರಿಂದಾಗಿ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಈ ಮೊದಲ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹಾಗೆ ಈ ಶಿಫ್ಟಿಂಗ್ ಪ್ರಾಸೆಸ್ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡೋ ಪ್ರಕ್ರಿಯೆ ಪ್ರಾರಂಭ ಆದ ಕ್ಷಣ ಆಗ ಸಿಕ್ಕ ಅಪ್ಡೇಟ್ ಅನ್ನ ಆ ಕ್ಷಣಕ್ಕೆ ನಿಮ್ಮ ಮುಂದೆ ಬ್ರೇಕ್ ಮಾಡ್ತೀವಿ. ಮಹಾಭಾರತ ಚರ್ಚೆಯ ಕಾರ್ಯಕ್ರಮದ ಇನ್ ಬಿಟ್ವೀನ್ ನಮ್ಗೆ ಏನಾದರೂ ಮೇಜರ್ ಸುದ್ದಿ ಸಿಕ್ಕಿದ್ರು ಕೂಡ ಅದನ್ನ ನಿಮ್ಮವರೆಗೂ ತಲುಪಿಸ್ತೀವಿ. ವಾಪಸ್ ಬರೋಣ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ಗ್ಯಾರಂಟಿಗಳ ಭರವಸೆಯನ್ನ ಜನರಿಗೆ ತಂತು. ಆದರೆ ಒಂದಾದ ಮೇಲೊಂದರಂತೆ ಹಗರಣಗಳು, ಆರೋಪಗಳು ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಸುಗಮವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ವಾತಾವರಣದತ್ತ ತೆಗೆದುಕೊಂಡು ಹೋಗ್ತಾ ಇದೆಯಾ? ಇದನ್ನ ನಾವು ಸ್ವಯಂಕೃತ ಅಪರಾಧ ಅಂತ ಕರೆದುಬಿಟ್ರೆ ಕಾಂಗ್ರೆಸ್ ಪಕ್ಷದವರಿಗೆ ಬೇಸರವಾದೀತು. ಇದು ಆರೋಪ, ವಿರೋಧ ಪಕ್ಷಗಳ ಆರೋಪ ಅನ್ನೋದು ಕಾಂಗ್ರೆಸ್ನ ವಾದ. ಆದರೆ ಆಗ್ತಿರೋದು ಕಾಕತಾಳೀಯವೋ ಅಥವಾ ಸ್ವಯಂಕೃತ ಅಪರಾಧವೋ? ಒಂದಾದ್ಮೇಲೆ ಒಂದು ನೋಡಿ. ವಾಲ್ಮೀಕಿ ಆಯಿತು, ಮೂಡ ಬಂತು, ಮುಗಿತಾ ಅಲ್ಲಿಗೆ ಅನ್ನೋ ಹೊತ್ತಿಗೆ ಇದೀಗ ಶುರುವಾಗಿದೆ. AICC ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ, ಪ್ರಿಯಾಂಕ್ ಖರ್ಗೆ ಅಲ್ಲ ಇನ್ನೊಬ್ರು ರಾಹುಲ್ ಖರ್ಗೆ. ಬಹುಶಃ ಈ ಆರೋಪ ಪ್ರಕರಣ ಆಚೆ ಬರೋವರೆಗೂ ಎಷ್ಟೋ ಜನಕ್ಕೆ ರಾಹುಲ್ ಖರ್ಗೆ ಅನ್ನೋ ಹೆಸರೇ ಪರಿಚಿತ ಇತ್ತೋ ಇಲ್ಲೋ ಗೊತ್ತಿಲ್ಲ. ಸಾಮಾನ್ಯ ಜನರ ವಿಚಾರ ನಾನು ಮಾತನಾಡ್ತಿದ್ದೀನಿ. ರಾಹುಲ್ ಖರ್ಗೆ ಅವರಿಗೆ KIADB ಅಡಿಯಲ್ಲಿ ಒಂದಷ್ಟು ಜಾಗವನ್ನ ನೀಡಿರೋದು ಅಕ್ರಮವಾಗಿ, ನಿಯಮಬಾಹಿರವಾಗಿ ರಾಜ್ಯಪಾಲರ ಅಂಗಳಕ್ಕೆ ತಲುಪಿದೆ. ಈ ವಿಚಾರ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸ್ತಾ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಕಡಿಮೆ ಕಾಸು ಕೊಟ್ಟು ಭೂಮಿಯನ್ನ ನುಂಗ್ಬಿಟ್ರ ಕಾಂಗ್ರೆಸ್ನ ಬಾಸ್? ಅನುಮಾನ. ಮಗನಿಗೆ KIADB ಜಾಗ ಕೊಡಿಸ್ಬಿಟ್ರ ಅಧ್ಯಕ್ಷರು? ಸಚಿವರ ಸಹೋದರನಿಗೆ, ಅಂದರೆ ಪ್ರಿಯಾಂಕ್ ಖರ್ಗೆ ಬಗ್ಗೆ ಮಾತನಾಡ್ತಿದ್ದೀವಿ, ಅವರ ಸಹೋದರ ರಾಹುಲ್ ಖರ್ಗೆ ಅವರಿಗೆ ನಿಯಮ ಬಾಹಿರವಾಗಿ ಭೂಮಿಯನ್ನ ಕೊಡಿಸಲಾಯ್ತಾ? ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಮೇಲೆ ಇದೀಗ BJP ಕಿಡಿಕಾಡ್ತಾ ಇದೆ. ಇವತ್ತಿನ ಮಹಾಭಾರತದ ಚರ್ಚಾ ವಿಚಾರ ಇದೊಂದೇ ಅಲ್ಲ. ಎನಿವೆ ನಾವು ಮೂಡಾ ಹಗರಣವನ್ನ ಇನ್ ಡೀಟೇಲ್ ಆಗಿ ಕವರ್ ಮಾಡ್ತಾ ಇದ್ವಿ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಇರುತ್ತೆ. ಆದರೆ ಆರಂಭಿಕವಾಗಿ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್, ಅದರಲ್ಲೂ ಮಾತು ಪ್ರತಿ ಮಾತುಗಳು ಈ KIADB ಭೂಮಿ ಹಂಚಿಕೆ ವಿಚಾರದಲ್ಲೂ ಕೂಡ ಪ್ರಾರಂಭ ಆಗ್ಬಿಟ್ಟಿದೆ. ಪ್ರಮುಖವಾಗಿ ಇದರಲ್ಲಿ MB ಪಾಟೀಲ್ ಅವರು ಕ್ಲಾರಿಫಿಕೇಶನ್ ಕೊಟ್ಟರು, ಯಾವುದೇ ನಿಯಮ ಉಲ್ಲಂಘನೆ ಆಗಿಲ್ಲ ಅಂತ ಹೇಳಿ. ಕೇಳಿಸ್ಕೊಳ್ಳಿ MB ಪಾಟೀಲ್ ಅವರ ಮಾತು, ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ರಿಸರ್ಚ್ R&D ಸೆಂಟರ್ ಆಫ್ ಎಕ್ಸಲೆನ್ಸ್ ಆ್ಯಂಡ್ ಟ್ರೈನಿಂಗಿಗೆ ಅವರು ಅಪ್ಲೈ ಮಾಡಿದ್ದಾರೆ. ತಪ್ಪೇನಿದೆ? ಒಬ್ಬ IIT IAS IAS ಆಗಿರೋಂಥವ್ರು, ಈಸ್ ಅ ವೆರಿ ಹೈಲಿ ಲರ್ನಡ್ ಪರ್ಸನ್. ಆಮೇಲೆ ಇದಕ್ಕೆ ನಾವು ಯಾವುದು ಕನ್ಸೆಷನ್ ಇರೋದಲ್ಲ. ಈ CA ಸೈಟ್ಸಿಗೆ ನಾವು SC STಗೆ ಕೊಡ್ತಾಯಿದ್ದೀವಿ. ನಾವು ಖರ್ಗೆ ಅವ್ರನ್ನ SC ST ನಾನು ತರ್ಲಕ್ಕೆ ಬಯಸೋದಲ್ಲ, ಈಸ್ ಅಬೌವ್. ಬಟ್ ಅದಕ್ಕೆ ಹೇಗೆ ಇದಕ್ಕೆ ಅಲಾಟ್ಮೆಂಟ್ ಮಾಡ್ತೀವಲ್ಲ ನಾವು, ಈಗ 2 ಎಕರೆ ಅಲಾಟ್ಮೆಂಟ್ ಮಾಡ್ತೀವಲ್ಲ, ಹಾಗೆ 75% ಕನ್ಸೆಷನ್ SC ST ಎಂಟರ್ಪ್ರಿನರ್ಸ್ ಕೊಡ್ತೀವಿ ನಾವು. ಇಲ್ಲಿ ಸಿವಿಕ್ CA ಸೈಟ್ನಲ್ಲಿ ಪ್ರಥಮ ಬಾರಿಗೆ ನಾನೇ ಸೇರಿಸಿದ್ದು 24.1%. ಮೊದಲು ಇರಲಿಲ್ಲ ಅದು. SC STಗೆ 24.1% ಕೊಡಬೇಕು ಅಂತೇಳಿ. ಮತ್ತು ಅದು ನೋಟಿಫೈ ಮಾಡಿದ್ವಿ ಯಾವ್ಯಾವ ಸೈಟು SC STಗೆ ಅಂತೇಳಿ. ಇವತ್ತು apart from in general also he was codified.
ಅವರು ಅಪ್ಲೈ ಮಾಡಿದ್ದಾರೆ, ಆನ್ ಮೆರಿಟ್ ಕೊಟ್ಟಿದ್ದೀವಿ ಅವ್ರಿಗೆ. ಯಾವುದೇ ಒಂದು ಎಂ ಬಿ ಪಾಟೀಲ್ರು ಸಂಬಂಧಪಟ್ಟ ಇಲಾಖೆಯ ಸಚಿವರು, ಹಾಗಾಗಿ ಕ್ಲಾರಿಫಿಕೇಶನ್ ಕೊಡ್ತಿದ್ದೀವಿ. ಕ್ವಾಲಿಫಿಕೇಶನ್ ಇದೆ ಅವರಿಗೆ, ಹೈಲಿ ಕ್ವಾಲಿಫೈಡ್ ರಾಹುಲ್ ಖರ್ಗೆ ಅವರು, ಹಾಗಾಗಿ ಭೂಮಿ ಕೊಟ್ಟಿದ್ದೀವಿ, ನಿಯಮ ಬಾಹಿರವಾಗೇ ಇಲ್ಲ ಅಂತ ಹೇಳಿ ಚರ್ಚೆ ಪ್ರಾರಂಭ ಮಾಡೋಣ. ಎಂ ಜಿ ಮಹೇಶ್ ಅವರಿದ್ದಾರೆ, ಬಿಜೆಪಿಯ ವಕ್ತಾರರು, ಹಾಗೆ ದೇವರಾಜ್ ಗೌಡ್ರಿದ್ದಾರೆ, ಜೆಡಿಎಸ್ನ ವಕ್ತಾರರು, ಸೂರ್ಯ ಮುಕುಂದರಾಜ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು, ರಾಜಕೀಯ ದೇವರಾಜ್ ಸರ್ ಇದ್ದಾರೆ, ನಿಮ್ಮ ಪಕ್ಷ ಬೇಡ ಬಿಡಿ, ಅದು ಕಾಂಟ್ರವರ್ಸಿ ಆಗುತ್ತೆ. ನಿಮಗೆ ದೇವರಾಜ್ ಸರ್ ಇದ್ದಾರೆ, ಜೆಡಿಎಸ್ನ ವಕ್ತಾರರು, ರಾಜಕೀಯ ವಿಶ್ಲೇಷಕರು ಶಂಕರ್ ಶೆಟ್ಟಿ ಸರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೂರ್ಯ ಮುಕುಂದರಾಜ್ ಅವರೇ, ಮೂಡ ಮೇನ್ ಮ್ಯಾಟ್ರೆ, ಬಟ್ ಸೈಡಲ್ಲಿ ಇನ್ನೊಂದು ಬಂತಲ್ಲ KIADB ಅಂತ ಹೇಳಿ, ಏನಪ್ಪ ಇದು? ಹಗರಣದ ಮೇಲೆ ಹಗರಣ, ಆರೋಪ ಅಲ್ಲ. ಜನರಿಗೆ ನಾನು ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ಒಂದು 900ರಿಂದ 1000 ಪುಟಗಳ ಫೈಲ್ಗಳನ್ನ ಮೂಡ ವಿಚಾರದಲ್ಲಿ ಅಳೆದು ತೂಗಿ ಇಂಚಿಂಚ್ ಮಾಹಿತಿ ನಿಮ್ಮ ಮುಂದೆ ಇಟ್ಬಿಟ್ಟಿದೀವಿ. ಆ ಟೆಕ್ನಿಕಲ್ ಡೀಟೇಲ್ಸ್ಗಳು ಹೇಳಿ ಎಷ್ಟು ಕನ್ಫ್ಯೂಸಿಂಗ್ ಆಗಿತ್ತು ಅಂತಂದ್ರೆ, ಈ KIADB ವಿಚಾರಕ್ಕೆ ಫೈಲ್ಗಳು ಆಲ್ರೆಡಿ ಸಿಗೋಕ್ ಪ್ರಾರಂಭ ಆಗಿದೆ, ಬಟ್ ಅದನ್ನ ಈಗಲೇ ಹೇಳಲ್ಲ. ಆಸಕ್ತಿ ಇರುವವರಿಗೆ ಒಂದು ವಿಂಡೋದಲ್ಲಿ ಹೋಗ್ತಾ ಇರುತ್ತೆ, ಏನಿದೆ ಆರೋಪ ಅಂತ ಹೇಳಿ ಅದನ್ನ ನೀವು ಗಮನಿಸಬಹುದು. ಎನಿವೇ ಸೂರ್ಯ ಸರ್, ಈಗ ಇನ್ನು ಕನ್ಕ್ಲೂಷನ್ ಆಗಿಲ್ಲ, ಆಗ್ಲೇ ನೀವು ಟ್ರಯಲ್ ಸ್ಟಾರ್ಟ್ ಮಾಡ್ಬಿಟ್ರೆ ಹಗರಣ ಅಂತ. ಅಲ್ಲ, ರಾಜ್ಯಪಾಲರ ಅಂಗಳಕ್ಕೆ ಹೋಯ್ತು ಅಂತಂದ್ರೆ ಅದು ಮ್ಯಾಟರ್ ರಾಜ್ಯಪಾಲರ ಅಂಗಳಕ್ಕೆ ಹೋಗಿದೆ, ನ್ಯಾಯಾಲಯದ ಅಂಗಳದಲ್ಲಿ ಇನ್ನೂ ತೀರ್ಮಾನ ಆಗಿಲ್ವ. ರಾಜ್ಯಪಾಲರ ಅಂಗಳಕ್ಕೆ ಸುಮಾರು ಹೋಗ್ತಾ ಇರುತ್ತೆ, ಎಲ್ಲರ ಮೇಲೂ ಕಂಪ್ಲೇಂಟ್ ಹೋಗ್ತಾ ಇರುತ್ತೆ. ಏನಾಯ್ತು, ಯಡಿಯೂರಪ್ಪ ಅವ್ರ ಮೇಲೂ ಕಂಪ್ಲೇಂಟ್ ಹೋಗಿತ್ತು, ಕಡೆಗೆ ಅವ್ರು ನಿರ್ದೋಷಿಯಾಗಿ ಬಂದ್ರಲ್ಲ, ಸುಪ್ರೀಂ ಕೋರ್ಟಲ್ಲಿ ಅವ್ರಿಗೆ ಇದು ಸಿಕ್ತಲ್ಲ, ಇದನ್ನ ಏನೋ ಕ್ವಾಶೆ ಮಾಡಿಸ್ಕೊಂಡು ಬಂದ್ರು. ಸೊ ಈಗ ನಾನು ಈಗ ಈ ಭೂ ಮಂಜೂರಾತಿಗಳ ಬಗ್ಗೆ ಹೇಳ್ತಾ ಇದ್ರಲ್ಲ, ಸೊ ಇವ್ರಿಗೆ ರಾಹುಲ್ ಖರ್ಗೆ ಅವ್ರು ತೊಗೊಂಬಿಟ್ರೆ ಹಗರಣ ಆಗೋಗ್ಬಿಡುತ್ತೆ, ಅದೇ ರಾಷ್ಟ್ರೋತ್ಥಾನದವ್ರು ತೊಗೊಂಬಿಟ್ರೆ ಹಗರಣ ಆಗಲ್ಲ. ಸೊ ಸಿಟಿ ಸೆಂಟ್ರಲ್ಲಿ ಅವ್ರು ಎಷ್ಟು ಆಸ್ತಿ ಬೇಕಾದ್ರೂ ತೊಗೊಬೋದು. 1 ವರ್ಷದ ಕೆಳಗಡೆ ಇದೇ ರಾಷ್ಟ್ರೋತ್ಥಾನದವರು 6 ಎಕರೆ ಭೂಮಿಯನ್ನು ಪರಿವರ್ತನೆ ಮಾಡಬೇಕು, ಅದನ್ನ ನೋಟಿಫಿಕೇಶನ್ ಮಾಡಿದರು. ಯಾವ ಆಧಾರದ ಮೇಲೆ ಮಾಡಿದ್ರು? ಅದಾದ ನಂತರ ಈಗ ಚಾಣಕ್ಯ ಯೂನಿವರ್ಸಿಟಿಗೆ 116 ಎಕರೆ ಕೊಟ್ಟಿದ್ದಾರೆ. ಅದನ್ನ ಎಲ್ಲಿಂದ ತಗೊಂಬಂದ್ರು? ಅದನ್ನ 116 ಎಕರೆ ರಾಷ್ಟ್ರೋತ್ಥಾನ ಕೊಡ್ಬೋದು, ಅಥವಾ ಇವ್ರು ಯಾವುದೋ ಚಾಣಕ್ಯ ಯೂನಿವರ್ಸಿಟಿ ಕೊಡ್ಬೋದು. ಸೊ ನೀವು ಅದನ್ನ ಯಾವುದೋ ಹಗರಣ ಆಗಲ್ಲ. ಸೊ ಅದ್ರ ಬಗ್ಗೆ ಏನು ತನಿಖೆನೂ ಆಗಲ್ಲ, ಅದ್ರ ಬಗ್ಗೆ ಯಾರು ಮಾತಾಡೋದೇ ಇಲ್ಲ. ಅದು BJP ಸರ್ಕಾರದ ಹಗರಣಗಳು ಅಂತಲೇ ಹೇಳಲ್ಲ. ಇವು ಯಾರ ಹೆಸರಲ್ಲೂ ಟ್ರಸ್ಟ್ಗಳ ಹೆಸರಲ್ಲಿ ಆಸ್ತಿನೇ ಮಾಡಿಲ್ವ? ಹಾಗಾದ್ರೆ BJP ನಾಯಕರುಗಳ ಹೆಸರಲ್ಲಿ ಯಾರು ಟ್ರಸ್ಟೇ ಮಾಡಿಲ್ಲ, ಶಾಲೆಗಳನ್ನೇ ನಡೆಸಿಲ್ಲ, ರಿಸರ್ಚ್ ಸೆಂಟರ್ಗಳನ್ನೇ ನಡೆಸಿಲ್ಲ, ಅವ್ರು ಪ್ರಮಾಣ ಮಾಡ್ಬಿಡ್ಲಿ ಆಚೆಗಡೆ ಬಂದು. ಸೊ ನೀವು ಭೂಮಿಯನ್ನ ಕೊಡಬೇಕಾದ್ರೆ ಅದನ್ನ ಲೀಸ್ಗೆ ಅಂತ ಕೊಡ್ತಾರೆ. ಆ ಲೀಸ್ಗೆ ನೀವು ಲೀಸ್ ಫಾರ್ಮ್ಯಾಲಿಟೀಸ್ನ ಸರಿಯಾಗಿ ಮಾಡಿಲ್ಲ ಅಂದ್ರೆ CA ನಿವೇಶನವನ್ನ ಎಷ್ಟು ಜನ ತಗೊಂಡಿಲ್ಲ ಇವತ್ತು ಪೊಲಿಟಿಷಿಯನ್ಸ್, ಎಷ್ಟು ಜನ ಇವರ ಸಂಸ್ಥೆಗಳು ಇವತ್ತು ಇದನ್ನ ತಗೊಂಡಿಲ್ವಾ? ಪೊಲಿಟಿಕಲ್ ಪಾರ್ಟಿಗಳಿಗೆ ಲೀಸಲ್ಲಿ ಕೊಟ್ಟಿಲ್ವಾ? ಕಾಂಗ್ರೆಸ್ಗೂ ಕೊಟ್ಟಿದ್ದಾರೆ, JDSಗೂ ಕೊಟ್ಟಿದ್ದಾರೆ, BJPಯವ್ರಿಗೂ ಕೊಟ್ಟಿದ್ದಾರೆ, ಎಲ್ಲ ಲೀಸಲ್ಲಿ ಇವತ್ತು ಭೂಮಿಗಳನ್ನ ಕೊಡ್ತಾರೆ. ಸೊ ನೀವು ಲೀಸಲ್ಲಿ ಏನಾದರೂ ಅಕ್ರಮ ಇದ್ರೆ, ಈಗ ನಾನೇನೋ ಒಂದು ಪೊಲಿಟಿಕಲ್ ಇದ್ರಲ್ಲಿ ಬಂದಿರ್ಬೋದು, ಬಟ್ ಬೇರೆ ಏನೋ ಒಂದು ಸರ್ವಿಸ್ ಮಾಡ್ತಾ ಇರ್ತೀವಿ, ಟ್ರಸ್ಟ್ ಇರುತ್ತೆ, ಟ್ರಸ್ಟ್ ಅಲ್ಲಿ ಬೇರೆಯವರು ಇರ್ತಾರೆ. ದೇವರಾಜ್ ಅವರು ಒಂದೊಂದ್ಸತಿ ನಾನು ದೇವರಾಜ್ ಅವರು ಒಟ್ಟಿಗೆ ಟ್ರಸ್ಟ್ ಮಾಡಿರ್ಬೋದು. ಅಷ್ಟು ಆಯ್ತು, ನೀವು ದೇವರಾಜ್ ಸರ್ ಅಂತ ಹಿಂಟ್ ಕೊಟ್ರೆ ನಾನು ದೇವರಾಜ್ ಸರ್ನೇ ಕೇಳ್ತೀನಿ.